ರೇಷ್ಮೆಯಿಂದ ಏನೆಲ್ಲ ನಮಗೆ ಆದಾಯ ಬರುತ್ತೆ ತಿಂಗಳಿಗೆ. ರೇಷ್ಮೆ ಕೃಷಿ ಇವಾಗ ತುಂಬಾ ಸುಲಭ ಆಗಿದೆ, ಸುಲಭ ಮಾಡ್ಕೋಬೇಕು. ಇನ್ನು ಮನೆಯೊಳಗಡೆ ಮಾಡೋದು ಕೆಲವೊಂದು ಕಡೆ ಮನೆಯವ್ರ ಒಳಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಬ್ಸಿಡಿ ಸಿಗುತ್ತೆ ನಮಗೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ. ಇದು ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಯಾವ್ದು ಡಿಲೇ ಆಗಲ್ಲ. ರೇಷ್ಮೆ ಡಿಪಾರ್ಟ್ಮೆಂಟ್ ಇರುವಂತ ಅಧಿಕಾರಿಗಳು ಕೂಡ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಒಂದು ಎಂಕರೇಜ್ ಮಾಡ್ತಾ ಇದ್ದಾರೆ. ರೇಷ್ಮೆ ತೋಟದಲ್ಲಿ ಮಧ್ಯದಲ್ಲಿ ಏನು ಬೆಳಿಲೇಬಾರ್ದು. ಒಂದು 100 ಮೊಟ್ಟೆ ತಂತು ಅಂದ್ರೆ ಒಳ್ಳೆ ಸೊಪ್ಪು ಬೆಳೆದಿದ್ರೆ 120-130 ಕೆಜಿ ತಗೋಬಹುದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ಮತ್ತೆ ಇನ್ನೊಂದು ವೀಕೆಂಡ್ ಬಂತು, ಇನ್ನೊಂದು ವಿಡಿಯೋ ಮಾಡೋ ಸಮಯನೂ ಬಂತು. ಇವತ್ತು ನಾವು ನಮ್ಮ ರೇಷ್ಮೆ ತೋಟದಲ್ಲಿ ಇದೀವಿ. ಜಸ್ಟ್ ಇವಾಗೆಲ್ಲ ಟಿಲ್ಲರ್ ಕೆಲಸ ಮಾಡ್ತಾ ಇದ್ದೆ. ಇದ್ರ ಹಿಂದಿನ ವಿಡಿಯೋ ಒಂದು ಟಿಲ್ಲರ್ ಬಗ್ಗೆ ಮಾಹಿತಿ ಕೊಟ್ಟಿದೀವಿ, ಹೋಗಿ ಒಂದ್ಸರಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೇನು ಹೇಳಕ್ ಕೊಟ್ಟಿದೀವಿ ಅಂತಂದ್ರೆ, ತುಂಬಾ ಜನ ನನಗೆ ಮೇನ್ ಆಗಿ ಒಂದಷ್ಟು ಕಮೆಂಟ್ಸ್ ಆಗ್ಬೋದು, ಮೆಸೇಜ್ಗಳು ಬರೋದು ನನಗೆ ಇನ್ಸ್ಟಾಗ್ರಾಮ್ ಇಂದ. ಏನ್ ಸರ್, ಈಗ ರೇಷ್ಮೆಯಿಂದ ಏನೆಲ್ಲ ನಮ್ಗೆ ಆದಾಯ ಬರುತ್ತೆ ತಿಂಗಳಿಗೆ? ಅವ್ರ ತಿಂಗಳಿಗೆ 1 ಬ್ಯಾಚ್ ಮಾಡ್ಬೋದಾ, 2 ಬ್ಯಾಚ್ ಮಾಡ್ಬೋದಾ, ಎಷ್ಟು ದುಡ್ಡು ಸಿಗುತ್ತೆ, ನಮ್ಮ ಹತ್ರ 1 ಎಕರೆ 2 ಎಕರೆ ಜಮೀನ್ ಇದೆ, ಮಾಡ್ಬೋದಾ, ಯಾರೆಲ್ಲ ಮಾಡ್ಬೋದು ಅಂತ ಈ ತರ ಎಲ್ಲ ಕ್ವಶನ್ಸ್ ಬರ್ತಿರುತ್ತೆ. ಅದಕ್ಕೆ ಇವತ್ತು ಆನ್ಸರ್ ಮಾಡ್ತಾರೆ ನಮ್ಮ ಮನೆಯವರು. ಹೌದು. ಅಂಡ್ ಇನ್ನೊಂದೇನಂತಂದ್ರೆ, ನಾವು ಯೂಟ್ಯೂಬ್ ಮಾಡೋ ಉದ್ದೇಶನೇ ಅದು. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕೂಲಂಕುಷವಾಗಿ ಹೇಳೋದಕ್ಕಾಗಲ್ಲ, ಸೊ ಯೂಟ್ಯೂಬ್ ಅಲ್ಲಿ ಹೇಳ್ಬೋದು. ಅದಕ್ಕೋಸ್ಕರ ಅಲ್ವಾ, ನನ್ನ ಕನ್ನಡ ಪದಕೋಶ ಹಂಗಿದೆ, ನಿಂಗೆ ಗೊತ್ತಿಲ್ಲ. ಕನ್ನಡಿಯವ್ರು ನೋಡ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ. ನಾವು ಗೊತ್ತಲ್ಲ. ಬಾ, ಲೆಟ್ಸ್ ಸ್ಟಾರ್ಟ್. ಚಲಿಯೇ ಶುರು ಕರ್ತೆ ಹೇ. ಅಯ್ಯೋ, ನಿನ್ ಹಿಂದಿನೋ ಹೇಳಾಯ್ತು. ಎಷ್ಟು ಕರೆಕ್ಟ್ ಆಗಿ ಹೇಳಿದೀನಿ. ಈಗ ಫಸ್ಟ್ ಕ್ವಶನ್ ಏನಂದ್ರೆ, ಹ್ಮ್ ಫಸ್ಟ್ ನಾವು ರೇಷ್ಮೆ ಮನೆ ಇದೆ, ನಾವು ರೇಷ್ಮೆ ಸಾಕಾಣಿಕೆ ಮಾಡ್ಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೇಕು? ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಮೇನ್ ಆಗಿ ಇದಕ್ಕೆ ಜಮೀನ್ ಇಟ್ಕೋಬೇಕು. ನೀನ್ ಹೇಳಿದ ಕ್ವಶನ್ ಬರ್ತೀನಿ ನಾನು. ಜಮೀನ್ ಇಟ್ಕೊಂಡು ನಾವು ಮನೆ ಕಟ್ಟಬೇಕು ಅಂತಂದ್ರೆ ಇವತ್ತಿನ ಡೇಟ್ ಒಂದು 7-8 ಲಕ್ಷ ಬೇಕು ಬರೀ ಮನೆ ಕಟ್ಟೋದಕ್ಕೆ. ಅಂದ್ರೆ ಡೈಮೆನ್ಷನ್ ಮೇಲೆ ಹೋಗುತ್ತೆ. ಒಂದು 30-40 ಅವ್ರ 30, ನಾನು ಹೇಳೋದೇನಂತಂದ್ರೆ ಒಂದು 25-35 ತನಕ ಕಟ್ಕೋಬಹುದು. ಅಂಡ್ ಇದಕ್ಕೆ ಆಯೆಲ್ಲ ಕೇಳಕ್ ಹೋಗ್ಬೇಡಿ, ಅಷ್ಟೇ ಮಾಡ್ಬೇಕು ಇಷ್ಟ ಮಾಡ್ಬೇಕಾ ಅಂತ. ನಮ್ಮ ರ್ಯಾಕ್ ಎಷ್ಟಿರ್ಬೇಕು ಅದ್ರ ಮೇಲೆ ಹೇಳ್ತಿದ್ದೀನಿ ನಾನು. ಈ ಕಡೆ ಒಂದು 22-33 ಸಾಕು. ಇನ್ನೊಂದು, ಈಗ ಒಬ್ಬೊಬ್ರು ನಾವ್ ಅದಕ್ಕೆ ಸಪ್ರೇಟ್ ಆಗಿ ಮನೆ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಮನೆ ಒಳಗಡೆ, ಆ ತರನು ಮಾಡ್ಬೋದಾ? ಅಲ್ಲ, ಬಟ್ ಈಗ ಆ ತರ ತುಂಬಾ ಕಷ್ಟ ಆಗುತ್ತೆ. ನಾನೇನ್ ಹೇಳ್ತೀನಿ ಅಂತಂದ್ರೆ, ರೇಷ್ಮೆ ಕೃಷಿ ಇವಾಗ ತುಂಬಾ ಸುಲಭ ಆಗಿದೆ, ಸುಲಭ ಮಾಡ್ಕೋಬೇಕು. ಇನ್ನು ಮನೆಯೊಳಗಡೆ ಮಾಡೋದು ಕೆಲವೊಂದ್ ಕಡೆ ಮನೆಯವ್ರ ಒಳಗಡೆ ಮಾಡ್ತಾ ಇದಾರೆ. ಬಟ್ ಅವ್ರುಗಳು ಮಾಡಿದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಗ್ಗರಣೆ ಸ್ಮೆಲ್ ಹೋಗಕ್ಕಾಗಲ್ಲ ಅಲ್ಲಿಗೆ. ಈಗ ನಾವೀಗ ಉಪ್ಪೆಸ ಖಾರ ಆಡಿಸ್ತೀವಿ ನಾವು, ಅದಕ್ಕೆ ನೀನು ಮೆಣಸಿಕಾಯಿ ಸೀಕೋತೀರಾ, ಅದು ಘಾಟ್ ಬರುತ್ತೆ, ಆ ಸ್ಮೆಲ್ ಹೋಗೋದಂಗಿಲ್ಲ ಅದಕ್ಕೆ. ಆಮೇಲೆ ಹೊಗೆ ಹೋಗಂಗಿಲ್ಲ, ತುಂಬಾ ಕಷ್ಟಗಳ ಮೇಲೆ ಸೊಳ್ಳೆ ನೊಣ ಹೋಗಂಗಿಲ್ಲ, ತುಂಬಾ ಕಷ್ಟ ಆಗುತ್ತದು. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ನಮ್ಮ ಈ ಎಲ್ಲಪ್ಪ ಗದ್ದಿಗೆಯಿಂದ ಮುಂದೆ ಒಂದು ಊರಲ್ಲಿ ನೋಡಿದೀನಿ ನಾನು. ಅಲ್ಲಿ ಒಂಥರ ಶೆಡ್ ತರ ಹಾಕೊಂಡು ಮೇಯಿಸ್ತಾ ಇದಾರೆ. ಅವ್ರ ಏನ್ ಮಾಡ್ತಿದಾರೆ ಅಂತಂದ್ರೆ, ತೆಂಗಿನ ಗರಿ ಶೆಡ್ ಬರುತ್ತೆ ನೋಡಿ, ಗುಡಿಸೋ ತರ, ಅದ್ರಲ್ಲಿ ಮೇಯಿಸ್ತಾ ಇದಾರೆ, ಸುತ್ತ ಸೈಡ್ ನೆಟ್ ಹಾಕೊಂಡು. ಬಟ್ ಮನೆಯೊಳಗಡೆ ಮೇಯಿಸ್ತಾ ಇಲ್ಲ. ಬಟ್ ಈಗ ಅದ್ರ ಕ್ವಶನ್ ಕೇಳಿದಾರೆ, ಹೌದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಮನೆಯೊಳಗಡೆ ಮೇಯಿಸೋದು ಸೂಕ್ತ ಅಲ್ಲ. ಕೇಳಿದ ಕ್ವಶನ್ ಎಲ್ಲೆಲ್ಲೋ ಹೋಗ್ಬಿಡ್ತು. ಹೇಳಿ, ಮತ್ತೆ ವಾಪಸ್ ಬನ್ನಿ. ಎಷ್ಟು ಖರ್ಚಾಗುತ್ತೆ? ಏನ್ ಮಾಡೋಣ, ಮಾತೆ ನಮಗ್ ಬಂಡವಾಳ. ಅದು ಹೇಳಿದ್ನಲ್ಲ, ಒಂದು 7-8 ಲಕ್ಷ ಖರ್ಚಾಗ್ಬೋದು. ನಾನು ರೇಷ್ಮೆ ಮನೆ ಹೇಗೆ ನಾವು ಕೂಡ ಕಡಿಮೆ ಬಂಡವಾಳದಲ್ಲಿ ಮಾಡ್ಕೊಂಡಿರೋಂಥದ್ದು. ಇದ್ರ ಹಿಂದಿನ ವಿಡಿಯೋಗಳಿದೆ, ಸೀರೀಸ್ ಇದೆ. ಇದು 5th ಸೀರೀಸ್ ಇದು ರೇಷ್ಮೆ ತೋಟದ ಬಗ್ಗೆ. ಸೀರೀಸ್ 1-2 ಅಲ್ಲಿ ನಾನು ರೇಷ್ಮೆ ಮನೆ ಬಗ್ಗೆ ಹೇಳಿದೀನಿ, ಹೋಗಿ ವಿಡಿಯೋಸ್ ಅಲ್ಲಿ ನೋಡಿ. ಲಾಸ್ಟ್ ಅಲ್ಲಿ ವಿಡಿಯೋ ಹಾಕಂಬದು, ಆಯ್ತಾ? ಏನಾಗುತ್ತೆ, ಅದಕ್ಕೆ ಸಬ್ಸಿಡಿ ಸಿಗುತ್ತೆ ನಮಗೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ. ಇದು ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಯಾವ್ದು ಡಿಲೇ ಆಗಲ್ಲ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಈ ಕುರಿ ಶೆಡ್ ಆಗೋ ಇನ್ನೊಂದಾಗ್ಬೋದು, ಜನಗಳು ಹಿಂಜರಿತಾ ಇದಾರೆ ಅಪ್ಲೈ ಮಾಡೋದಕ್ಕೆ. ಇವಾಗ ಸ್ಟೇಟ್ ಗೌರ್ಮೆಂಟ್ ಸರಿಯಾಗಿ ನಮ್ಗೆ ಸರ್ವಿಸ್ ಕೊಡಲ್ಲ, ನಮ್ಗೆ ಕರೆಕ್ಟ್ ಟೈಮ್ ದುಡ್ಡು ಬರಲ್ಲ, ಏನೇ ಕಷ್ಟ ಪಡ್ಬೇಕು, ಅಲ್ಲಿ ಹೋಗಿ ಫೈಲ್ಸ್ ಗಳಲ್ಲೇ ಓಡಾಡಬೇಕು ಅಂತ. ಬಟ್ ಸಿರಿಕಲ್ಚರ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಸಬ್ಸಿಡಿ ಸಿಗುತ್ತೆ. ಇನ್ನೊಂದೇನಾಗುತ್ತೆ ಅಂತಂದ್ರೆ, ಮನೆಗೆ ಅಷ್ಟೇ ಇಲ್ಲ, ನಾವೇನು ನಾಟಿ ಮಾಡ್ತೀವಿ ಕಡ್ಡಿ ತಂದು, ಅದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ. ಇಷ್ಟು ಜನ ಕೆಲಸ ಕರ್ಕೊಂಡಿದ್ರ ಅದಕ್ಕೊಂದಷ್ಟು ಸಬ್ಸಿಡಿ ಅಂತ ಕೊಡ್ತಾರೆ. ಅಂಡ್ ನಮ್ಮ ಹೋಬಳಿ ಮಟ್ಟದಲ್ಲಿ ಒಂದು ಹೋಬಳಿಗಳಿಗೆ ತುಂಬಾ ಹಳ್ಳಿಗಳಿತ್ತು ಅಂತಂದ್ರೆ, ಒಂದು 4-5 ಕ್ಲಸ್ಟರ್ ತರ ಮಾಡ್ಕೊಂಡು ಅಲ್ಲೊಬ್ಬೊಬ್ರು ರೇಷ್ಮೆ ಡಿಪಾರ್ಟ್ಮೆಂಟ್ ಇಂದ ಇರ್ತಾರೆ, ಕೋಆರ್ಡಿನೇಟರ್. ಅವ್ರಗಳ ಜೊತೆ ಒಂದು ಮಾಹಿತಿ ತಗೊಳ್ಳಿ. ಅಂಡ್ ಒಳ್ಳೆ ಸೌಲಭ್ಯಗಳಿದೆ ನಮ್ಗೆ. ಒಂದಷ್ಟು ಮೆಡಿಸಿನ್ ಫ್ರೀ ಆಗಿ ಸಿಗುತ್ತೆ, ಸುಣ್ಣ ಫ್ರೀ ಆಗಿ ಸಿಗುತ್ತೆ, ಆಮೇಲೆ ವಿಜೇತ ಅಂತ ಕರಿತೀವಿ, ಪೌಡರ್ಗಳು ಫ್ರೀ ಆಗಿ ಸಿಗುತ್ತೆ. ಈ ತರದೆಲ್ಲ ಅನುಕೂಲಗಳಿದೆ, ಉಪಯೋಗಿಸ್ಕೊಳ್ಳಿ. ಆಫೀಸರ್ ಏನಿರ್ತಾರೆ, ಅವರು ಆಗಾಗ ಫಾರ್ಮ್ ವಿಸಿಟ್ ಮಾಡಿ ಏನ್ ಮಾಡ್ಬೇಕು, ಇನ್ನೂ ಏನ್ ಇಂಪ್ರೂವ್ ಮಾಡ್ಬೇಕು ಅಂತೆಲ್ಲ ಇನ್ಫಾರ್ಮೇಶನ್. ಹೌದು. ಇನ್ನೊಂದೇನಾಗುತ್ತೆ ಅಂತಂದ್ರೆ, ರೇಷ್ಮೆ ಕೃಷಿ ಮಾಡೋರು ಇನ್ನೂ ಜಾಸ್ತಿ ಆಗ್ಬೇಕು.
ಯಾಕಂದ್ರೆ ಈಗ ನಾವು ಒಂದು ಟೊಮೆಟೊ ಹಾಕ್ತಿವಿ ಅಂತಂದ್ರೆ ಟನ್ ಗಟ್ಲೆ ಬೆಳಿತೀವಿ. ರೇಷ್ಮೆ ಹತ್ರ ಬೆಳೆಯೋದಕ್ಕಾಗಲ್ಲ. ಈಗ 2 ಎಕರೆ ಟೊಮೆಟೊ ಹಾಕಿದ್ರೆ ಟನ್ ಗಟ್ಲೆ ಬೆಳಿಬಹುದು. 2 ಎಕರೆ ರೇಷ್ಮೆ ಹಾಕ್ಬಿಟ್ಟು ಟನ್ ಗಟ್ಲೆ ಬೆಳೆಯೋದಕ್ಕಾಗಲ್ಲ. ಅದಕ್ಕೆ ರೇಷ್ಮೆ ಡಿಪಾರ್ಟ್ಮೆಂಟ್ ಇರುವಂತ ಅಧಿಕಾರಿಗಳು ಕೂಡ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಎಂಕರೇಜ್ ಮಾಡ್ತಾ ಇದ್ದಾರೆ, ನೀವು ಮಾಡ್ಬೋದು ಅಂತ. ಅಂಡ್ ಅಟ್ಲೀಸ್ಟ್ ನಮ್ಗೆ 3 months ನಾನು ಆಫೀಸ್ ಹೋಗ್ಬಿಟ್ಟಿರ್ತೀನಿ. 3 months ಅಲ್ಲಿ ಒಂದು 1 or 2 ಬರಲ್ವಾ ಅವ್ರು ವಿಸಿಟ್ ಮಾಡಲ್ವಾ? ಇವ್ಳು ಇರ್ತಾಳಲ್ಲ ಮನೇಲಿ ಗೊತ್ತಾಗುತ್ತೆ ಅಂತ ಬರ್ತಾರೆ. ಅತ್ತೆನೆಲ್ಲ ಹೊಗಳು ಬಿಟ್ಟು ಹೋಗ್ತಾರೆ, ರೇಷ್ಮೆ ತೋಟ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಮ್ಮ ಅಂತ. ಆಮೇಲೆ ಅವ್ರು ಕೇಳಿದ್ದು ನಾನು ಈ ತರ ಮಧ್ಯ ಜಾಗ ಇರುತ್ತಲ್ಲ, ಇಲ್ಲಿ ಏನು ಬೆಳಿಬಾರ್ದು ಅನ್ನೋದು ಪ್ರಿಫರ್ ಮಾಡ್ತಾರೆ. ಹೌದು, ಅಲ್ಲೇನಾದ್ರೂ ಹಾಕಿದ್ರೆ ಬೈತಾರೆ. ಅಂಡ್ ಅದೊಂದು ಕಮೆಂಟ್ ಬಂದಿತ್ತು ನನಗೆ, ಮಧ್ಯದಲ್ಲಿ ಏನಾದ್ರೂ ಟ್ರೈ ಮಾಡಿ ಅಂತ. ಈ ಶುಂಠಿ ಹಾಕ್ಬಿಡಿ ಅದಾಕ್ಬಿಡಿ ಅಂತ. ನಾನು ಹೇಳ್ತಿದೀನಿ ಅಂತಂದ್ರೆ ನೋಡಿ, ಈ ತರ ಭೂಮಿ ಈ ತರ ಇಟ್ಕೋಬೇಕು ನಾವು ಉಳುಮೆ ಮಾಡಿ. ನಾನು ಬೇರೆ ಏನೋ ಮಿಶ್ರ ಬೆಳೆ ಮಾಡಕ್ ಹೋದಾಗ ಉಳುಮೆ ಮಾಡೋದಕ್ಕಾಗಲ್ಲ, ಅದು ತಪ್ಸಿ ಉಳುಮೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ರೋಗ ಕಡಿಮೆ ಇರುತ್ತೆ, ಈ ಹುಳುಗಳು ಬರ್ದ ತರ ನೋಡ್ಕೋಬೇಕು ನಾವು. ಬೇರೆ ಏನಾದ್ರು ಹಾಕಿದಾಗ ಅದಕ್ಕೆ ಬಂದಂತ ಹುಳುಗಳು ಇದಕ್ಕೂ ಬಂದ್ಬಿಡುತ್ತೆ. ಸೊ ಈ ರೇಷ್ಮೆ ತೋಟದಲ್ಲಿ ಮಧ್ಯದಲ್ಲಿ ಏನು ಬೆಳಿಲೇಬೇಡಿ ಅಂತ ಬೆಳಿಲೇಬಾರ್ದು, ಬೆಳಿಲೇಬೇಡಿ ಅನ್ನಿಸ್ಬೋದು. ನೋಡಿ ಇಲ್ಲಿಂದ 5 ಅಡಿ ಜಾಗ ಖಾಲಿ ಇದೆ, ವೇಸ್ಟ್ ಆಗುತ್ತೆ. ಇಲ್ಲಿಂದ ವೇಸ್ಟ್ ಏನು ವೇಸ್ಟ್ ಆಗ್ತಿಲ್ಲ. ಇದು ಮರಗಡ್ಡಿ, ಇದು ಮರಪಸ್ಲು. ನಾವ್ ಇದಕ್ಕೆ ಜಾಗ ಕೊಡ್ಲೇಬೇಕು. ಇಷ್ಟಕ್ಕೆ ನಾವು ಟೊಮೆಟೊ ಸೌತೆಕಾಯಿ ಬೆಳಿತಾರೆ, ಬೆಳೆಯಕ್ಕಾಗಲ್ಲ. ಈಗ ಮರಿಗಳು ತರ್ತಿರಲ್ಲ ಸಣ್ಣ ರೇಷ್ಮೆ ಹುಳುಗಳು, ಅದಕ್ಕೆ ಎಷ್ಟು ದುಡ್ಡು? ಅದಕ್ಕೆ 5,200 ರೂಪಾಯಿ ಆಗುತ್ತೆ 100 ಮೊಟ್ಟೆಗೆ. ಅವರು ಕ್ರೇಟ್ ತರ ಕೊಡ್ತಾರೆ, 12 ಮೊಟ್ಟೆ ಒಂದೊಂದು ಕ್ರೇಟ್ ಅಲ್ಲಿ ಅಂತ. ಅದೇ ಅವ್ರ ಚಾಕಿ ಮಾಡಿ ಬೆಳೆಸಿರ್ತಾರೆ. ಚಿಕ್ಕದ 12.5 ಅಂದ್ರೆ 12 ಮೊಟ್ಟೆ ಲೆಕ್ಕ ಅಂತ. ಅಂದ್ರೆ 12 ಅಂತಂದ್ರೆ ಕ್ರೇಟ್ ಇಟ್ಕೊಂಡಿರ್ತಾರೆ ಅವರು. ಅಂದ್ರೆ ನಿನ್ಗೆ 25 ಮೊಟ್ಟೆ ಬೇಕಾ, 2 ಕ್ರೇಟ್ ಕೊಡ್ತಾರೆ. 50 ಬೇಕಾ, 4 ಕೊಡ್ತಾರೆ. ಆತರ 100 ಬೇಕಾ, 8 ಕ್ರೇಟ್ ಹುಳಗಳು ಕೊಡ್ತಾರೆ. ಅಲ್ಲೇನಾಗುತ್ತೆ, 5,200 ಇನ್ವೆಸ್ಟ್ ಮಾಡ್ಬೇಕು 100 ಮೊಟ್ಟೆಗೆ. 200 5,200 ನಾವು ತರೋದು ಕಿರಣಗೆರೆಯಿಂದ ತರ್ತೀವಿ. 5,200 ಕೊಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ರೈತರಿಗೆ ಉಳುಮೆ ಮಾಡ್ಬೇಕು. ನಾನೇ ಟಿಲ್ಲರ್ ಇಟ್ಕೊಂಡಿದೀನಿ, ಅದಕ್ಕೆ ಒಂದಷ್ಟು ಪೆಟ್ರೋಲ್ ಹಾಕ್ಬೇಕು. ನೆಕ್ಸ್ಟ್ ಏನಾದ್ರು ಉಳುಮೆ ಮಳೆಗಾಲದ ಸಮಸ್ಯೆ ಆಗುತ್ತೆ ಅಂತಂದ್ರೆ, ಈಗ ನೋಡಿ ಬೇಸಿಗೆ ಇದೆ, ನಾನು ಡ್ರಿಪ್ ಇರಿಗೇಷನ್ ಮಾಡ್ತೀವಿ, ಇಲ್ಲಿ ಮಾತ್ರ ಸತ್ತೆ ಬರುತ್ತೆ, ಇಲ್ಲಿ ಸತ್ತೆ ಬರಲ್ಲ. ಮಳೆಗಾಲದ ಎಲ್ಲಾ ಕಡೆ ಸತ್ತೆ ಬಂದ್ಬಿಡುತ್ತೆ. ನಾವು ಒಂದ್ಸರಿ ಉಳುಮೆ ಮಾಡಿದ್ಮೇಲೆ ಗಿಡ ಬೆಳೆದ್ಮೇಲೆ ಉಳುಮೆ ಮಾಡೋದಕ್ಕಾಗಲ್ಲ, ಸೊಪ್ಪು ಒಣ್ಮೆಟ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ದು ಬ್ರಷ್ ಕಟರ್ ಇದೆಯಲ್ಲ, ವೀಡ್ ಕಟರ್, ಅದ್ರಲ್ಲಿ ಕ್ಲೀನ್ ಮಾಡ್ಕೊಂತೀನಿ. ಬಿಕಾಸ್ ನನಗೆ ಸತ್ತೆ ಇದ್ರೆ ನಾನು ಸೊಪ್ಪು ಕೊಯ್ಯೋದಕ್ಕಾಗಲ್ಲ. ಅದಕ್ಕೊಂದಷ್ಟು ಪೆಟ್ರೋಲ್ ಖರ್ಚು ಬರುತ್ತೆ. ಇನ್ನು ಗೊಬ್ಬರ ಹಾಕ್ತಿವಿ. ನಾವು ಮೇನ್ ಆಗಿ ಕೊಡ್ತಿರೋದು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ತೀವಿ, ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತೀವಿ. ಅದು ಇಲ್ದೆ ಮಾಡಕ್ ಹೋಗೋಣ ಅಂತ ಟ್ರೈ ಮಾಡಿದೆ, ಬಟ್ ಇದು ಗಿಡನೇ ಕೇಳ್ತಾ ಇದೆ. ಆತರ ಇಳುವರಿ ಅಷ್ಟು ಬರ್ತಿರ್ಲಿಲ್ಲ ನನಗೆ. ಬೇರೆಯವ್ರಿಗಿನ್ನ ಬೇರೆ 100% ಯೂಸ್ ಮಾಡಿದ್ರೆ 30% ಯೂಸ್ ಮಾಡ್ತೀನಿ ಕೆಮಿಕಲ್ ಫರ್ಟಿಲೈಸರ್ಸ್. ಅದಕ್ಕೊಂದಷ್ಟು ಆಗುತ್ತೆ. ಇಷ್ಟೆಲ್ಲಾ ಸೇರಿಸಿ 10,000 ಬಂಡವಾಳ ಆಗುತ್ತೆ ಗುರು. ಇದು ಕಿರಣಗೆರೆಯಲ್ಲಿ 4,200 ರೂಪಾಯಿ ಕೊಟ್ರೆ ಬರೀ 5,200 ಹುಳುಗಳು ಕೊಡ್ತಾರೆ. ಹುಳುಗಳು ಮಾತ್ರ ಕೊಡೋದಾ, ಇನ್ನೇನು ಕೊಡಲ್ವ ಅವರು? ಹುಳುಗಳು ಮಾತ್ರ ಕೊಡ್ತಾರೆ ಅವರು. ನಾವು ಚಾಕಿ ನಾವೇ ಮಾಡ್ಕೋತೀವಿ ಅಂತಂದ್ರೆ ಅದಕ್ಕೊಂದು ಸಪ್ರೇಟ್ ಮನೆ ಬೇಕು. ಆ ಮನೆ ಮಾಡ್ಕೊಂಡು ಅದು ಸ್ವಲ್ಪ ಕಷ್ಟ, ಟ್ರಿಕಿ ಪ್ರೊಸೆಸ್ ಅದು. ಒಂದಷ್ಟು ಟೆಂಪರೇಚರ್ ನೋಡ್ಕೊಬೇಕು, ಎಲ್ಲ ಸಮಸ್ಯೆಗಳು. ಅಂಡ್ ಚಾಕಿ ಮೊಟ್ಟೆ ನಮಗೆ ರೇಷ್ಮೆ ಡಿಪಾರ್ಟ್ಮೆಂಟ್ ಅದನ್ನು ಕೊಡ್ತಾ ಇರ್ಬೇಕಾ, ನಾವು ಕೇಳಿದಿಲ್ಲ ಅಂತಿಲ್ಲ. ಸ್ವಂತ ಚಾಕಿ ಮಾಡ್ಕೊಂಡು ಬೆಳೆಯಂತ ರೈತರು ಕೂಡ ಇದಾರೆ. ಬಟ್ ನಮ್ಗಷ್ಟು ರಿಸ್ಕ್ ತಗೊಳಕ್ಕೆ ಯಾಕೋ ನಮ್ಗೆ ಅಷ್ಟು ಆಗ್ತಾ ಇಲ್ಲ. ಅವ್ರದ್ದು ಮಾಡೋಣ, ಸ್ವಂತ ಚಾಕಿ ಮಾಡ್ತಿರೋರು ನಮ್ಮ ಸಂಬಂಧಿಕರೇ ಮಾಡ್ತಾ ಇದಾರೆ ಮೈಸೂರು ಹತ್ರ. ಕರ್ಕೊಂಡು ಹೋಗ್ತೀನಿ ನಾ. ಈಗ ನಾವು ಚಾಕಿ ಮರಿಗಳು ತಂದ್ಬಿಡ್ತೀವಿ. ಅಲ್ಲೇನಾಗುತ್ತೆ ಅಂತ ಹೇಳಿದ್ನಲ್ಲ, ಅದು ಮತ್ತೆ ಅದು ಎಲಾಬ್ರೇಟ್ ಆಗುತ್ತೆ. ಇದ್ರ ಹಿಂದಿನ ವಿಡಿಯೋಗಳಲ್ಲಿ ರೇಷ್ಮೆ ಹುಳು ಹೆಂಗ್ ಬರುತ್ತೆ, ಅದನ್ನ ಫೀಚರ್ಸ್ ಏನಂತೆಲ್ಲ ಹೇಳ್ಕೊಟ್ಟಿದೀನಿ, ಅದೊಂದ್ಸರಿ ನೋಡಿ ಹೋಗ್ಬಿಟ್ಟು. ನೀವ್ ಹೇಳಿದ ಪ್ರಕಾರ ಈಗ 10,000 ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಆದಾಯ ತಗೋಬಹುದು? ಸೊ ನಾನು ಹೇಳ್ತಿರೋದು 10,000 ಇನ್ವೆಸ್ಟ್ಮೆಂಟ್. ಏನ್ ಹೇಳ್ತಿದ್ದೀನಿ ನಾನು ಅಂತಂದ್ರೆ, ಮನೆಗೆಲ್ಲ ಕಟ್ಟಿ ರೆಡಿ ಇರುತ್ತೆ, ರೇಷ್ಮೆ ಸೊಪ್ಪು ಬಂದಿರುತ್ತೆ, ಇಲ್ಲಿ ಮೇಯ್ಸೋ ಪ್ರೊಸೆಸರ್ ಹೇಳ್ತಿದ್ದೀನಿ ನಾನು. 10,000 ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ, ಈಗ 2 ಎಕರೆ ಸೊಪ್ಪು ಹಾಕಿರ್ತೀವಿ ಅಂತ ಅನ್ಕೋ. ನಾನು ಹೇಳಿದ 10,000 ಇನ್ವೆಸ್ಟ್ಮೆಂಟ್, 2 ಎಕರೆ ಸೊಪ್ಪಲ್ಲಿ 2 ಬ್ಯಾಚ್ ಮಾಡ್ಕೋತೀವಿ ನಾವು. 100 ಮೊಟ್ಟೆ 10,000 ಇನ್ವೆಸ್ಟ್ಮೆಂಟ್ ಅನ್ಕೊಳ್ಳೋಣ ಆನ್ ಅನ್ ಆವರೇಜ್. ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಹುಳು ತಂದ ಮೇಲೆ ನಾವು ನೀಟಾಗಿ ಮೇಯಿಸ್ಬೇಕಾಗತ್ತೆ. ಯಾವುದೇ ತರದ್ದು ನೆಗ್ಲಿಜೆನ್ಸ್ ಇರಬಾರ್ದು ಇದರಲ್ಲಿ. ಒಂದು 100 ಮೊಟ್ಟೆ ತಂತು ಅಂದ್ರೆ, ಒಳ್ಳೆ ಸೊಪ್ಪು ಬೆಳೆದಿದ್ರೆ 120-130 ಕೆಜಿ ತಗೋಬಹುದು. ಆನ್ ಅನ್ ಅವರೇಜ್ 80 ಕೆಜಿ ಅಂತ ಆರಾಮ್ಸೆ ತಗೋಬಹುದು ಗುರು. ಕೆಲವ್ರ ಕಡೆ ಮಣ್ಣು ಫಲವತ್ತತೆ ಇರಲ್ಲ, ಅಷ್ಟು ಇಳುವರಿ ಬರಲ್ಲ ಸೊಪ್ಪು. ಒಂದು 80 ಕೆಜಿ ತಗೋಬಹುದು. ಇವತ್ತಿನ ರೇಟಲ್ಲಿ 700 ರೂಪಾಯಿ ಅಂತ ಅನ್ಕೊಂಡು ಎಷ್ಟಾಯ್ತು ನೋಡು, ಎಷ್ಟಾಯ್ತು? 56,000 56,000. 56,000 ಆಯ್ತು. 46,000 ಲಾಭ ಬಂದಂಗ ಆಯ್ತು. 10,000 ಖರ್ಚು ಕಳೆದ್ರೆ ಎಷ್ಟು ಬಂತು? ಮಿಕ್ತು 36,000 ಉಳ್ಕಂತು ತಿಂಗಳ ಆದಾಯ. ನಾನು ನಿಮ್ಗೆ ಕಡಿಮೆ ಹೇಳಿದ್ದು, ಒಳ್ಳೆ ಗುಣಮಟ್ಟದಲ್ಲಿ ಬೆಳೆದ್ರೆ ನಮ್ಗೆ 120-130 ಕೆಜಿ ಬೆಳೆದ್ರೆ 1 ಲಕ್ಷ ತನಕ ತಗೋಬಹುದು ನಾವು. ಸೊ ಇದು ಲಾಜಿಕ್. ಅಂಡ್ ತುಂಬಾ ಜನ ಅದೇ ಕನ್ಫ್ಯೂಷನ್ ಇರೋದು, ರೇಷ್ಮೆ ಬೆಳೆ ಬರ್ಬೋದಾ, ಬೆಳಿಬೋದಾ ಅಂತ. ಸುತ್ತಮುತ್ತ ಯಾರೆಲ್ಲ ಬೆಳೀತಿದಾರೆ ಹೋಗನ್ಸಲ್ ನೋಡಿ, 1-2-3 ತಿಂಗಳು ಅನುಭವ ತಗೊಳ್ಳಿ. ನಾನು ಹೇಳೋದ್ ಗೊತ್ತಾ, ಅವ್ರೆಲ್ಲ ಸೊಪ್ಪು ಕಟ್ ಮಾಡ್ತಿರ್ತಾರೆ, ಜೊತೆ ಸಕ್ಕ ಸೊಪ್ಪು ಕಟ್ ಮಾಡಿ, ನನ್ ಕೈಲಿ ಆಗತ್ತಾ ಅಂತ ನೋಡ್ಕೊಳ್ಳಿ. ಸೊಪ್ಪು ಹಾಕ್ತಾರ, ಹೋಗಿ ಸೊಪ್ಪು ಹಾಕೋದ್ ನೋಡಿ. ಒಂದ್ ವಾರ ಅಟ್ಲೀಸ್ಟ್ ಡೈಲಿ ಬೆಳಿಗ್ಗೆ ಸಂಜೆ ಯಾರು ರೇಷ್ಮೆ ಬೆಳೆಗಾರ ಇರ್ತಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಅನುಭವಗಳನ್ನ ತಿಳ್ಕೊಳ್ಳಿ. ತುಂಬಾ ಅಂದ್ರೆ ನಾನು ಹೇಳೋದು, ತುಂಬಾ ಈಸಿ ಬೆಳೆ, ಬಟ್ ರಿಸ್ಕ್ ಇದೆ.
ರಿಸ್ಕ್ ಯಾವ ತರ ಅಂತ ಹೇಳಿದ್ನಲ್ಲ, ಅದು ಹಿಂದಿನ ವಿಡಿಯೋಗಳು ಹೇಳಿದೀನಿ. ಹುಳುಗಳು ಸಲ ಕೆಲವೊಂದ್ಸಲ ಗೂಡು ಕಟ್ಟಲ್ಲ, ಸೊಪ್ಪು ಸಮಸ್ಯೆ ಆಗ್ಬೋದು ಈ ತರಗಳು. ಆಮೇಲೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡ್ ಮಾಡ್ಬೇಕಿದ್ನ, ಸುಮ್ಮನೆ ಹೌದು. ಮಾಡ್ತೀನಿ ಅಂದ್ರೆ ಆಗಲ್ಲ. ಹೌದು. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ನಾನು ನನ್ನ ಸ್ವಂತ ಅನುಭವಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಈಗ ನನಗೆ ಗಿಡ ಇಷ್ಟು ಬೆಳೆದಿದೆ ಅಂತ ಅನ್ಕೊಳ್ಳಿ, ಇಷ್ಟು ಗಿಡ ಬೆಳಿಬೇಕಾದ್ರೆ ನನಗಿದು 2.5-3 ವರ್ಷ ತಗೊಂಡಿದೆ. ತಾಳ್ಮೆ ಬೇಕು. ಈಗ 1ರಿಂದ 2 ಆಯ್ತು, 2ರಿಂದ 4 ಆಯ್ತು ನೋಡಿ, ಇದರಿಂದ ಎಷ್ಟು ಬರ್ತಿದೆ ನನಗೆ ಹತ್ತತ್ರ. ಅದು ಎಷ್ಟು ಉದ್ದ ಇದ್ದಾಗ ಸೊಪ್ಪು ಬಿಡಕ್ ಸ್ಟಾರ್ಟ್ ಆಯ್ತು? ಎಷ್ಟುದ್ದ ಅಂತಾನೆ ನಾವು ಅದು ಒಳ್ಳೆ ಕ್ವಶನ್ ಕೇಳಿದೆ ಗುರು ನೀನು. ಕೆಲವೊಂದು ಕಡೆ ನಾಟಿ ಮಾಡೋದಕ್ಕೆ ರೇಷ್ಮೆ ಇಲಾಖೆಯಿಂದ ಒಂದಷ್ಟು ಆಥರೈಸ್ಡ್ ಫಾರ್ಮರ್ಸ್ ಅಂತ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಈ ಕಡ್ಡಿಗಳು ಬರುತ್ತೆ ನೋಡು, ಈ ಕಡ್ಡಿ ಇತ್ತು ಅಂತಂದ್ರೆ ಗಿಣ್ಣು ಅಂತ ಕರಿತೀವಿ ನಾವಿಲ್ಲಿ. ಈ ಗಿಣ್ಣ ತಗೊಂಡೋಗ್ಬಿಟ್ಟು ನಾಟಿ ಮಾಡಿರ್ತಾರೆ. ನಾಟಿ ಮಾಡಿ ಬೆಳೆಸ್ತಾರೆ. ಇವತ್ತಿನ ರೇಟ್ ಒಂದು ಕಡ್ಡಿಗೆ 4 ರೂಪಾಯಿಂದ 6 ರೂಪಾಯಿ ತನಕ ತಗೋತಾ ಇದಾರೆ. ಅಂದ್ರೆ ಅವ್ರು ಕಿತ್ಕೊಡ್ತಾರೆ. ಅದನ್ನ ತಂದ್ರೆ ಭೂಮಿ ಚುಚ್ಬಿಡ್ಬೇಕು. ನಾನ್ ಕೇಳಿದ್ದು ಎಷ್ಟುದ್ದ ಇದ್ದಾಗಿಂದ ಪಾಯಿಂಟ್ ಬರ್ತೀನಿ ನಾನು. ಭೂಮಿ ಚುಚ್ತೀವಿ ನಾವು. ಚುಚ್ಚಿದಾಗ ಏನಾಗುತ್ತೆ, ಅದು ಒಂದಿಷ್ಟುದ್ದ ಬೆಳೆಯುತ್ತೆ. ಅದು ಇಷ್ಟುದ್ದ ಬೆಳೆದಾಗ ಒಂದು 2.5 ಅಡಿ ಕಟ್ ಮಾಡ್ತೀವಿ ನಾವು. 2.5 ಮಾಮೂಲಿ ಗಿಡ ಬಂದ್ಬಿಡ್ತೇವೆ ಭೂಮಿಯಿಂದ. ನಾವೇನ್ ಮಾಡ್ತೀವಿ, ಒಂದು ಹೆಬ್ಬೆರಳುಗಾತ ಬೆಳೆತಂಗ್ ಬಿಡ್ತೀವಿ. ಆಲ್ಮೋಸ್ಟ್ ನೆಟ್ 10 ತಿಂಗಳು ಬಿಡ್ತೀವಿ ನಾವು. 10 ತಿಂಗಳು ಆದ್ಮೇಲೆ ಇಲ್ಲಿ ನೋಡಿ, ನಾವು ಇಲ್ಲಿ ಕಟ್ ಮಾಡಿರೋದು ನಾವು, ಅದು ಇಲ್ಲಿಂದ ಬ್ರಾಂಚ್ ಬಂದಿರೋದು ನೋಡಿ. ಇಲ್ಲಿ ಕಟ್ ಮಾಡಿರ್ತೀವಿ, ಪಕ್ಕದಲ್ಲಿ ಬೆಳೆಯುತ್ತಾಗ. ಅಂದ್ರೆ 10 ತಿಂಗಳು ಬೇಕು ಕಟ್ ಮಾಡೋದಕ್ಕೆ. ಗೂಡ್ ಬಿಡ್ಸೋದಿಕ್ಕೆ ನೀವು ಒಬ್ರೇ ಬಿಡ್ಸಕ್ಕಾಗಲ್ಲ, ನೀವಂತೂ ಆಫೀಸ್ಗೆ ಹೋಗ್ಬಿಡ್ತೀರಾ. ಇನ್ ನಾನು ಅದು ಇದು ಕೆಲ್ಸ ಅಂತ ನಾನು ಬಿಡ್ಸಕ್ಕಾಗಲ್ಲ. ಬೇರೆ ಆಳ್ಗಳು ಕರ್ಕೋತಾರೆ ಇವ್ರು ಯೂಶಲಿ ಬಿಡ್ಸಕ್ಕೆ. ಅವ್ರಿಗೆಲ್ಲ ಎಷ್ಟು ಕೊಡ್ತೀರಾ? ನಮ್ ಕಡೆ ಅದೆಲ್ಲ ಹೇಳೋದ್ ಬೇಡ, ಸ್ವಲ್ಪ ನಮ್ ಕಡೆ ಸ್ವಲ್ಪ ಜಾಸ್ತಿ ಸೇರ್ಸ್ ಕೊಡ್ತೀನಿ ನಾನು. ನಮ್ಗೆ ರೆಗ್ಯುಲರ್ ಬರ್ಲಿ, ಮತ್ತೆ ಸ್ವಲ್ಪ ಇರ್ಲಿ, ಬೇಡ ಅದು ಅಮೌಂಟ್ ಹೇಳೋದ್ ಬೇಡ. ಏನಂತಂದ್ರೆ 5,000 ಎಕ್ಸ್ಟ್ರಾ ಹೇಳಿದ್ನಲ್ಲ, ಉಳು ತಂದಿದ್ ಮಿಕ್ಕಿದ 5,000 ಇದ್ರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದೀನಿ ನಾನು. ನೀವು 100 ಮೊಟ್ಟೆ ಮೇಯಿಸ್ತೀರಾ ಅಂತಂದ್ರೆ ನಿಮ್ ಮನೆ ಒಂದು 2-3 ಜನ ಇದ್ರೆ ಜೊತೆ ಒಂದು 2 ಆಳ್ ಸಾಕು. ಅಂದ್ರೆ 5 ಜನ ಅಂತೂ ಬೇಕೇ ಬೇಕು ಗೂಡ್ ಬಿಡ್ಸಕ್ಕೆ. ಚೆನ್ನಾಗಿ ಇಳುವರಿ ಬಂದಿತ್ತು, ಒಂದು 80-100 kg ಗೂಡ್ ಬಂದಿತ್ತು ಅಂತಂದ್ರೆ ಒಂದು 5 ಜನ ಅಂತೂ ಬೇಕೇ ಬೇಕು ಬಿಡ್ಸೋದಕ್ಕೆ, ಬಿಡಿಸಿ ಚಂದ್ರಿಗೆ ಕಟ್ಟೋದಕ್ಕೆ. ಅದಾದ್ಮೇಲೆ ನಾವು ಗೂಡ್ ಬಿಡಿಸಿ ಮಾರ್ಕೆಟ್ ತಗೊಂಡ್ ಹೋಗ್ತೀವಲ್ಲ, ನಾನೇ ಮಾಡ್ತೀವಿ ಅಂತಂದ್ರೆ ಒಂದು 50-60 kg ಇತ್ತು ಅಂತಂದ್ರೆ ನಾವು ತಗೊಳ್ಳೋದು ಸ್ವಲ್ಪ ಕಡಿಮೆ ತಗೊಳ್ಳೋದು. ಬಿಕಾಸ್ ನಾನು 1 ಎಕರೆ ಅಷ್ಟೇ ಸೊಪ್ಪಿರೋದು ನಂದು. ಅಷ್ಟೇ 1 ಎಕರೆ ಅಷ್ಟೇ ಬರೋದು. ಆ 1 ಎಕರೆ ಸೊಪ್ಪಲ್ಲಿ 2 ಬ್ಯಾಚ್ ಮಾಡ್ಕೊಂಡಿದೀವಿ ನಾವು. ತರೋದು 60 ಮೊಟ್ಟೆ, 70 ಮೊಟ್ಟೆ, 50 ಮೊಟ್ಟೆ ಈ ತರ ಸೊಪ್ಪಿಳಿ ನೋಟ್ ತರ್ತೀವಿ ನಾವು. ಅಲ್ಲೇನಾಗುತ್ತೆ, ಒಂದು 50 kg ಬಂತ, ನಾವಪ್ಪ ಬೈಕಲ್ಲಿ ತಗೊಂಡೋಗ್ಬಿಡ್ತೇನೆ. ಪ್ಯಾಷನ್ ಪ್ಲಸ್ ಬೈಕ್ ಇದೆ, ನಿಮ್ಗೆ ಇಷ್ಟವಾದ ಬೈಕ್ ಅದು. ನಮ್ದೆಲ್ಲ ಮಡಿಕೊಂಡು ಹೋಗಕ್ಕಾಗಲ್ಲ. ಸೊ ಅದ್ರಲ್ಲಿ ದೊಡ್ಡ ಗೋಣಿ ಚೀಲ ಬರುತ್ತೆ. ಗೋಣಿ ಚೀಲಕ್ಕೆ ಕಟ್ಕೊಂಡು ಹೋಗ್ಬಿಡ್ತೀವಿ. ಒಂದು 50 kg ಮೇಲ್ ಬಂತು ಅಂತಂದಾಗ ಚಿಕ್ಕ ಚೀಲ ಬರುತ್ತೆ, ಕೆಂಪು ಚೀಲಗಳು. ಅದನ್ನ ನಾವು ಗೊಂಬೆ ಚೀಲ ಅಲ್ಲ, ಗೊಂಬೆ ಚೀಲ ಅದಕ್ಕಿಂತ ಚಿಕ್ಕದು, ಕೆಂಪು ಚೀಲ, ಜಿಬಿ ಚೀಲ ಅಂತ ಕರೀತಾರೆ ನಮ್ ಕಡೆ. ತರಕಾರಿ ಹಾಕೊಡ್ತಾರಲ್ಲ, ಆ ತರದನ್ನ ನಾನು ಒಂದು 20 kg ಮಾಡ್ಕೊಂಡು 3-4 ಬ್ಯಾಗ್ ಮಾಡ್ಕೊಂಡು ಕಾರ್ ಹಾಕೊಂಡು ತಗೊಂಡೋಗ್ಬಿಡ್ತೀನಿ. ಕಾರ್ ಇಲ್ಲದವ್ರು ಏನ್ ಮಾಡ್ಬೇಕು? ಕಾರ್ ಆಟೋ ಬಾಡಿಗೆ ತಗೋತಾರೆ. ಅದು ಎಲ್ಲರೂ ಅದೇ ಮಾಡ್ತೀವಿ. ಏನಾಗುತ್ತೆ ಗೊತ್ತಾ, ರೈತರು 4-5 ಜನ ಸುಮಾರು ಜನ ಅಷ್ಟೇ ಮಾಡ್ತಿರೋದು. ಒಂದು 2-3 ಜನ ಒಟ್ಟಿಗೆ ಉಳ ತರ್ತಾರೆ, ಅವಾಗ ಈಸಿ ಶೇರ್ ಮಾಡ್ಕೋತಾರೆ. ಈಗ ನನಗೆ ಮೈಸೂರು ಒಂದು 20 ಕಿಲೋಮೀಟರ್ ಇದೆ, ಬಟ್ HD ಕೋಟೆಯಿಂದೆಲ್ಲ ಬರ್ತಾರೆ. ಅವ್ರು ಮೈಸೂರು 50-60 ಕಿಲೋಮೀಟರ್ ಇದ್ದಾಗ ಆಟೋ ಬಾಡಿಗೆ ಜಾಸ್ತಿ ಆಗ್ಬಿಡುತ್ತೆ. 2-3 ಜನ ರೈತರು ಅಂದ್ರೆ 1-2 ದಿನ ವೆಯ್ಟ್ ಮಾಡ್ತಾರೆ. ನಾನು ಬಿಡಿಸ್ತೀನಿ, ನೀನು ಬಿಡಿಸೋಣಪ್ಪ, ಒಟ್ಟಿಗೆ ತಗೊಂಡೋಗ್ಬೋಣ, ಎಲ್ಲ 100 kg ಬೆಳೆದ್ರೆ. ಅಂಡರ್ಸ್ಟ್ಯಾಂಡಿಂಗ್, ಈ ತರ ಅಂಡರ್ಸ್ಟ್ಯಾಂಡಿಂಗ್ ನಾನ್ ನೋಡಿರೋ ಪ್ರಕಾರ ಯಾವ್ದೇ ಪ್ರೊಫೆಷನಲ್ ಸಿಗಲ್ಲ. ಹೌದು. ಈಗ IT-ಲೆಲ್ಲ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಬಟ್ ರೈತರು ಹಂಗಲ್ಲ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಅದೇ ಹೇಳಿದ್ನಲ್ಲ, ನಾನು ಒಂದಿನ ವೆಯ್ಟ್ ಮಾಡ್ತೀನಿ ಕಣಪ್ಪ. ಬೇಕಾದ್ರೆ ಈಗ ಒಂದು ಆಟೋ 1 ಟನ್ ಕೆಪಾಸಿಟಿ ಇದೆ ಅಂತಂದ್ರೆ, 1 ಕ್ವಿಂಟಲ್ ರೈತರು ಬೆಳಿತಾರೆ ಅಂತಂದ್ರೆ ಅವ್ರಿಗೆ ಒಂದು 3-4 ಸಾವಿರ ಬಾಡಿಗೆ ಜಾಸ್ತಿ ಆಗುತ್ತೆ. 3 ಜನ ಶೇರ್ ಮಾಡ್ಕೊಂಡು ತರ್ತಾರೆ. ಸೊ ಮಾರಾಟ ಮಾಡ್ಬೋದು, ತೊಂದರೆ ಇಲ್ಲ. ಫಾರ್ ಅ ಚೇಂಜ್ ನಾವು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಹೇಳಿ ಮೇಡಮ್. ಸೊ ಈಗ ಟಿಲ್ಲರ್ ಇಲ್ಲ ಅಂದ್ರೆ ಅದನ್ನು ಎಕ್ಸ್ಟ್ರಾ ಖರ್ಚಲ್ವಾ ಅವ್ರಿಗೆ? ಹೌದು. ಏನಾಗುತ್ತೆ ಅಂತಂದ್ರೆ, ಟಿಲ್ಲರ್ ಇಲ್ಲ ಅಂತಂದವರು ಗಂಟೆಗೆ ಇಷ್ಟು ಅಂತ ಕೊಟ್ಟು ಬಾಡಿಗೆ ಕರ್ಕೊಂತಾರೆ. ನಾವು ಆತರ ಕರ್ಕೋತಾ ಇದ್ವಿ, ಬಟ್ ನಮ್ಗಷ್ಟೇನೋ ರಿಸಲ್ಟ್ ಸಿಗ್ಲಿಲ್ಲ. ಕೆಲವೊಬ್ರು ನೀಟಾಗಿ ಉಳುಮೆ ಮಾಡ್ಕೊಡ್ತಾರೆ. ಅಂಡ್ ನಮ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಬೀಳ್ತಾ ಇತ್ತು. ಒಂದು ಬ್ಯಾಚ್ಗೆ 2.5-3 ಸಾವಿರ ತಗೋತಾ ಇತ್ತು ನಮಗೆ ಟಿಲ್ಲರ್ ಕೆಲಸ ಮಾಡ್ಸೋದಕ್ಕೆ. ಏನಾಗುತ್ತೆ, ಈಗ ಒಂದು 30-35 ಸಾವಿರ ಕಿಲೋ ಟಿಲ್ಲರ್ ಸಿಗ್ತಾ ಇದೆ. ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಹೊಂದಿಸ್ಕೊಂಡು ತಗೋಬಿಡಿ, ಅದನ್ನ ನಮ್ ಕೆಲಸ ನಾವೇ ಮಾಡ್ಕೋಬಹುದು. ಟಿಲ್ಲರ್ಗೆ ಸಬ್ಸಿಡಿ ಸಿಗುತ್ತಲ್ಲ? ಟಿಲ್ಲರ್ಗೆ ಸಬ್ಸಿಡಿ ಸಿಗುತ್ತೆ, ಹೌದು. ಅಲ್ಲಿ ಕ್ಯಾಟಗರಿ ವೈಸ್ ಎಲ್ಲ ಅಡ್ವಾಂಟೇಜ್ ಇದೆ. ನಮ್ ಕೆಲಸ ನಾವೇ ಮಾಡ್ಕೋಬಹುದು. ತಂದಂತ ಮಿಷನರಿನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿ. ಅದು ನಾನು ಹಿಂದಿನ ವಿಡಿಯೋ ಆಗ್ಲೇ ಹೇಳ್ದಾಗೇನೆ, ಹಿಂದಿನ ವಿಡಿಯೋದಲ್ಲಿ ಇದೆ ಟಿಲ್ಲರ್ ಬಗ್ಗೆ ಮಾಹಿತಿ. ಟಿಲ್ಲರ್ ಬಗ್ಗೆ ಇದೆ, ನಾನು ಲಾಸ್ಟ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ ವಿಡಿಯೋ, ಅದನ್ನೊಂದ್ಸಲ ನೋಡಿ. ಸೊ ಏನಾಗುತ್ತೆ ಅಂತಂದ್ರೆ, ಒಂದು 500-600 ರೂಪಾಯಿ ಪೆಟ್ರೋಲ್ ನಮ್ ಕೆಲಸನ ಮಾಡ್ಕೋಬಹುದು. ಆಮೇಲೆ ಈ ಬೇಸಿಗೆ ಬಂದವರು ಗಟ್ಟಿನೆಲ್ಲ ನಮ್ ಬ್ಲೇಡ್ ಸವಿಯುತ್ತೆ ಅದು ಇದು ಅಂತ ಅಂತಾರೆ. ಬಟ್ ನಾವ್ ಹೇಳ್ತೀವಿ ಅಂತಂದ್ರೆ, ಏನ್ ಸವಿಯಲ್ಲ ತಾನೇ? ಸವಿಯುತ್ತಂದ್ರೆ ಬೇಸಿಗೆಲೆಲ್ಲ ನಾವು ಸ್ಪ್ರಿಂಕ್ಲರ್ ಹಾರಿಸ್ಕೊಂಡು ಟಿಲ್ಲರ್ ಹೊಡೋದು ಕಷ್ಟ. ಕೆಲವೊಬ್ರು ನೀರಿನ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಿಗೆ ಟೈಮ್ ಸಮಸ್ಯೆ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಇರೋ ಭೂಮಿ ಹೊಡಿತಾರೆ. ಈಗ ಧೂಳು ಹೇಳುತ್ತೆ ನೋಡು, ಆತ ಧೂಳು ಎದ್ದಾಗ ಸ್ವಲ್ಪ ಭೂಮಿ ಬಿಗಿ ಆಗಿರುತ್ತೆ, ಬ್ಲೇಡ್ ಬೇಗ ಸವಿತವೆ. ಸೊ ಬಾಡಿಗೆ ಬಂದು ಈ ತರ ಎಲ್ಲ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು 35-40 ಸಾವಿರ ಸಿಕ್ಬಿಡುತ್ತೆ. ಕಷ್ಟ ಆಗ್ಬೋದು, ಹೌದು, ಬಟ್ ಸ್ವಲ್ಪ ದುಡ್ಡು ಹೊಂದಿಸ್ಕೊಂಡು ತಗೋಬಿಡಿ. ಅದ್ರ ರಿಸಲ್ಟ್ ನೀವೇ ನೋಡ್ತೀರಾ. ಆಮೇಲೆ
ನಮ್ಗೆ ಹೆಂಗ್ ಬೇಕಂಗ್ ಉಳುಮೆ ಮಾಡ್ಕೋಬಹುದು. ಆಮೇಲೆ ಇದಕ್ಕೆ ರೇಷ್ಮೆಗೆ ಅಷ್ಟೇ ಅಂತಲ್ಲ, ಬೇರೆ ಕೆಲ್ಸಗಳಿಗೂ ಆಗುತ್ತೆ. ಅಡಿಕೆ ಮಾಡ್ಕೊಳ್ಳಿ, ಅದಕ್ಕೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ಗಳು ಬರುತ್ತೆ, ಉಳುಮೆ ಮಾಡ್ಕೋಬಹುದು, ತರಕಾರಿಗಳು ಯೂಸ್ ಮಾಡ್ಕೋಬಹುದು, ತುಂಬಾ ಅನುಕೂಲ. ರೇಷ್ಮೆ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ತುಂಬಾ ಎಷ್ಟು ಮಾತಾಡಿದ್ರು ಸಖತ್ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ನಿಮಗೂ ಡೌಟ್ಗಳು ಇದ್ದೇ ಇರುತ್ತೆ. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಮ್ಮ ಮನೆಯವರು ಆನ್ಸರ್ ಮಾಡ್ತಾರೆ ಅದಕ್ಕೆ. ಅಂಡ್ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ, ಒಳ್ಳೊಳ್ಳೆ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ನಾವು ಸ್ಟಾರ್ಟ್ ಮಾಡೋ ಉದ್ದೇಶ ಕೂಡ ಅದೇ, ಜನಗಳಿಗೆ ಏನೋ ನಾವು ತಿಳಿದಿರೋದನ್ನ ಹೇಳಬೇಕು ಅಂತ. ಅದು ಚೆನ್ನಾಗಿ ರೀಚ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಇನ್ಸ್ಟಾಗ್ರಾಮ್ ಅಲ್ಲೂ ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲಿ ಬೇಕಾದ್ರೂ ಮಾಡಿ, ನೋಡ್ತಿರ್ತೀವಲ್ಲ. ಸೊ ಅದನ್ನ ನಿಮಗೆ ಈ ಮುಖಾಂತರ ಬಂದು ಕನ್ವೆ ಮಾಡೋಂಥ ಪ್ರಯತ್ನಗಳನ್ನ ಖಂಡಿತ ಮಾಡ್ತೀವಿ. ಇದೇ ತರ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಗೂ ಇನ್ನೂ ಜಾಸ್ತಿ ಹುಮ್ಮಸ್ ಬರುತ್ತೆ, ಇನ್ನೂ ಜಾಸ್ತಿ ವಿಡಿಯೋಗಳು ಮಾಡ್ಬೇಕಪ್ಪ, ಇನ್ಫಾರ್ಮೇಶನ್ ಕೊಡ್ಬೇಕಪ್ಪ ಅಂತ. ಅಂಡ್ ಇನ್ನು ಸ್ವಲ್ಪ ದಿನಗಳಲ್ಲೇ ಒಂದು ಒಳ್ಳೆ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಐ ಥಿಂಕ್ ಇದುವರೆಗೂ ಯಾರು ಆ ಥರ ಸೀರೀಸ್ ಸ್ಟಾರ್ಟ್ ಮಾಡಿಲ್ಲ. ಯಾರು ಮಾಡಿಲ್ಲ ಅನ್ಕೋ, ಬೇರೆ ಬೇರೆದೆಲ್ಲ ಮಾಡಿದ್ದಾರೆ, ನಾವು ಅನ್ಕೊಂಡ್ರೆ ಕಾನ್ಸೆಪ್ಟ್ ಯಾರು ಮಾಡಿಲ್ಲ. ಏನಂತೆ ಅಮ್ಮ? ಹೌದು, ಅದೇನಂತ ಅತಿ ಶೀಘ್ರದಲ್ಲೇ ನಾವು ಹೇಳ್ತೀವಿ. ಖಂಡಿತ ಹೇಳ್ತೀನಿ ಅದನ್ನ. ತುಂಬಾ ನಾವು ಅನ್ಕೊಂಡದ್ದು ಒಂದು ನಂಬಿಕೆ ಇಟ್ಟಿದೀವಿ, ಜನಗಳಿಗೆ ಇಷ್ಟ ಆಗುತ್ತೆ, ಅದು ತುಂಬಾ ಬೇಗ ಕನೆಕ್ಟ್ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀವಿ. ಸ್ವಲ್ಪ ಇನ್ನು ಪ್ಲಾನಿಂಗ್ ಅಲ್ಲಿ ಇದೆ, ಅದನ್ನ ಒಂಥರ ಏನಂತಾರೆ ಅದಕ್ಕೆ, ಎಕ್ಸಿಕ್ಯೂಟ್ ಮಾಡ್ಬೇಕು. ಎಕ್ಸಿಕ್ಯೂಟ್ ಅಂತಲ್ಲಮ್ಮ, ಇದ್ ಮಾಡೋಣ, ಅದು ಗ್ರ್ಯಾಂಡ್ ಲಾಂಚ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತೀರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.